ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಕೊನೆ ವಿಡಿಯೋದಲ್ಲಿ ಮನೇನ ತೋರಿಸಿದ್ದೆ ನಿಮಗೆ, ಹೊಸ ಕಟ್ಟಿರೋ ಮನೇನ ಸೇಲ್ಗಿರೋವಂಥದ್ದು. ಈಗ ನಾನು ಎಲ್ಗಪ್ಪ ಬಂದಿದ್ದೀನಿ ಅಂತಂದರೆ ನೀವು ಇವಾಗ ನೋಡ್ತಾ ಇರ್ಬೋದು, ಲೇಔಟ್ನ ನಾನು ನಿಮಗೆ ತೋರಿಸೋದಕ್ಕೆ ಅಂತ ಬಂದಿದ್ದೀನಿ. BCP ರೆಸಿಡೆನ್ಸಿ ಅಂತ ಲೇಔಟ್ ಹೆಸರು. ಇದು ಬಂದು BBMP ಲಿಮಿಟ್ಗೆ ಸೇರಿರೋವಂಥದ್ದು. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಆದಿತ್ಯ ಟೌನ್ಶಿಪ್ ಪ್ರಮೋಟರ್ಸ್ ಕಡೆಯಿಂದ ನಟರಾಜ್ ಅವರು ಬಂದಿದ್ದಾರೆ, ಅವ್ರ ಕಡೆಯಿಂದ ಡೀಟೇಲ್ಸ್ನ ತಿಳ್ಕೊಳ್ಳೋಣ ಬನ್ನಿ. ಸ್ಟಾರ್ಟ್ಅಪ್ ಮಾಡಿ ಎಷ್ಟು ತಿಂಗಳಾಗಿದೆ? 15 ಎಕರೆ ಟೋಟಲ್ ಲ್ಯಾಂಡ್ ಬರೋದು. ಸೇಲ್ ಆಗಿರೋ ಸೈಟ್ 60% ಸೇಲ್ ಆಗಿದೆ. 60% ಸೇಲ್ ಆಗಿದೆ. ಇದು ಎಕ್ಸಾಕ್ಟ್ ಅಡ್ರೆಸ್ ಸೇಲ್ ಬರುತ್ತೆ ಸರ್. ವಿತಿನ್ 3 ಇಯರ್ಸ್ ಸ್ಪ್ಯಾನ್ ಆಫ್ ಟೈಮ್ ಅಲ್ಲೇ ನಿಮಗೆ ಇನ್ವೆಸ್ಟ್ಮೆಂಟ್ ಆಗಿರೋ ರಿಟರ್ನ್ಸ್ ಬಂದ್ಬಿಡುತ್ತೆ 3 ಇಯರ್ಸ್ ಅಲ್ಲೇ. ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬೋದಾ? ವಿಸಿಟ್ಗೆ ಅಂತ ಬರ್ತಾನೆ ಇದೆ ಕಸ್ಟಮರು. ಸೊ ಉಳಿದಿರೋದೇ 40%. ರೀಸೇಲ್ ವ್ಯಾಲ್ಯೂ ಚೆನ್ನಾಗಿರುತ್ತೆ, ಮನೆನ ಕಟ್ಕೋಬಹುದು, ನಿಮ್ಗೆ ಎಲ್ಲಾ ಏರಿಯಾಗೂ ಹತ್ರ ಆಗುತ್ತೆ. ಇಲ್ಲಿಂದ ಮೆಟ್ರೋ ಬಂದ್ಬಿಟ್ಟು ನಿಮ್ಗೆ 2 ತರ ಮೆಟ್ರೋ ಬರುತ್ತೆ. ಈಗ ಪ್ರೈಸ್ ಏನ್ ಕೋಟ್ ಮಾಡ್ತಾ ಇದ್ದೀರಾ? ಚೆನ್ನಾಗಾಗಲಿ, ಒಳ್ಳೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ನಟರಾಜ್ ಅಂತ ಸರ್. ಹಾಂ ಸರ್. ಸರ್, ಇದು ನಿಮ್ಮ ಕಂಪ್ನಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು? ಸರ್, ನಮ್ದು ಆದಿತ್ಯ ಟೌನ್ಶಿಪ್ ಪ್ರಮೋಟರ್ಸ್ ಸ್ಟಾರ್ಟ್ ಆಗಿ 15 ವರ್ಷ ಆಗಿದೆ. 15 ವರ್ಷದಿಂದ ನೀವು ಬಿಸ್ನೆಸ್ ಅಲ್ಲಿ ಈ ಬಿಸ್ನೆಸ್ ಅಲ್ಲಿ ಇದ್ದೀರಾ? ನೀವು ಇನ್ನ ಪ್ರಾಜೆಕ್ಟ್ಗಳು ಎಲ್ಲೆಲ್ಲಿ ಮಾಡ್ಕೊಂಡ್ ಬಂದಿದ್ದೀರಾ ಸರ್ ನೀವು? ಸೊ ನಾವು ಸುಮಾರು 26 ಲೇಔಟ್ ಕಂಪ್ಲೀಟ್ ಮಾಡಿದೀವಿ ಇಷ್ಟರಲ್ಲಿ. 26 ಲೇಔಟ್ 15 ವರ್ಷದಲ್ಲಿ. ಓಕೆ, ಬರೀ ಬೆಂಗಳೂರೇ? ಬೆಂಗಳೂರು ಸರೌಂಡಿಂಗ್. ಓಕೆ, ಶಿರಾದಲ್ಲಿದೆ, ಚನ್ನರಾಯಪಟ್ಟಣದಲ್ಲಿದೆ. ಈಗ ರನ್ನಿಂಗ್ ಪ್ರಾಜೆಕ್ಟ್ಸ್ ಬಂದ್ಬಿಟ್ಟು ನೆಲಮಂಗಲದಲ್ಲಿ ನಡೀತಾ ಇದೆ. ಓಕೆ, ಮತ್ತೆ ಆಮೇಲೆ ಕನಕಪುರ ಹತ್ರ ಫಾರ್ಮ್ ಲ್ಯಾಂಡ್ ಮಾಡ್ತಾ ಇದೀವಿ. ಇದು ಎಕ್ಸಾಕ್ಟ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಇದು ಎಮ್ಮಿಗೆಪುರ ಕೆಂಗೇರಿ ಸಮೀಪ ಬರುತ್ತೆ. ಇದು ವರಾಸಂದ್ರ ಅಂತ ಇದು ಬರೋದು. ಇದು ವಾರ್ಡ್ ನಂಬರ್ 198 ಅಲ್ಲಿ ಬರುತ್ತೆ. BBMP ಲಿಮಿಟ್ ಅಲ್ಲಿ ಬರೋದು ಇದು ಪ್ರಾಜೆಕ್ಟ್. ಕನೆಕ್ಟಿವಿಟಿ ಅಂತ ಬಂದ್ರೆ ಸುತ್ತಮುತ್ತ ಯಾವ ಇದಕ್ಕೆ ರೋಡ್ಗೆಲ್ಲ ಹತ್ರ ಆಗುತ್ತೆ ಸರ್? ಸರ್, ಇದು ಅಪ್ರೋಚ್ ರೋಡ್ಸ್ ಬಂದ್ಬಿಟ್ಟು ನಿಮಗೆ 3 ಕಡೆಯಿಂದ ಬರ್ಬೋದು. ಒಂದು ಬನಶಂಕರಿ 6 ಸ್ಟೇಜ್ ಅಂದ್ರೆ ಕನಕಪುರ ರೋಡ್ ಕಡೆಯಿಂದನೂ ಬರ್ಬೋದು. ಕರಿಷ್ಮಾ ಹಿಲ್ಸ್ ಕಡೆಯಿಂದ ಬರೋರು ಬನಶಂಕರಿ 6 ಸ್ಟೇಜ್ ಇಂದ ಕೃಷ್ಣದ್ವಾರಕ ಹೋಟ್ಲು ಸೈಡ್ ಇಂದ ಬರ್ಬೋದು. ನೈಸ್ ರೋಡ್ ಅಲ್ಲೂ ಬರ್ಬೋದು. ನಾಯನಹಳ್ಳಿ ಒಂದೇ ಇವಾಗ ಗಾಡಿಗಳೆಲ್ಲ ತಿರುಗಾಡ್ತಿದ್ಯಲ್ಲ, ನೈಸ್ ರೋಡ್, ಮೈಸೂರು ರೋಡ್. ಇದು ಅಲ್ಲೊಂದ್ಸಲಿ ನೋಡ್ಬೋದು ನೀವು, ಅಲ್ಲಿ ಗಾಡಿಗಳೆಲ್ಲ ಓಡಾಡ್ತಿದ್ದೆ ನೋಡಿ. ಮೈಸೂರು ರೋಡ್ ಕಡೆಯಿಂದ ಬರೋದು ನೈಸ್ ರೋಡ್. ಅದು ಆ ಸೈಡ್ ಬಂದ್ಬಿಟ್ಟು ನಿಮ್ಗೆ ನಾಯನಹಳ್ಳಿಯಿಂದ ಬರೋದಿದೆ. ಇದು ಕ್ಲೋರ್ ಲೀಫ್. ಇದು ಸೋಂಪುರ ಕ್ಲೋರ್ ಲೀಫ್ ಜಂಕ್ಷನ್. ಇದು ನೈಸ್ ರೋಡ್ ಮೇನ್ ಜಂಕ್ಷನ್. ಇದು ನಿಮ್ಗೆ ಅಲ್ಲಿಂದ ಒಂದು 400 ಮೀಟರ್ಸ್ ಅಲ್ಲೇ ಹತ್ರದಲ್ಲೇ ಇರೋದು ಇದು. ಮತ್ತೆ ಆಮೇಲೆ ಕೆಂಗೇರಿ ಕಡೆಯಿಂದ ಬರೋದಂದ್ರೆ ಕೆಂಗೇರಿಯಿಂದ ಕೋಡಿಪಳ್ಳಿಯಿಂದ ಒಂದೇ ರೋಡ್, ಗೊಲ್ಲಳ್ಳಿ ರೋಡ್ ಅಲ್ಲಿ. ಗೊಲ್ಲಳ್ಳಿ ರೋಡಿಂದ ಎಮ್ಗೆಪುರದಲ್ಲಿ ಬರುತ್ತೆ. ಎಮ್ಗೆಪುರದಲ್ಲೇ ಬರೋವಂಥದ್ದು ಲೇಔಟ್ ಇದು. ಸರ್, ಈ ಕಡೆ ನಿಯರ್ ಬೈ ಅಂತಂದ್ರೆ ಏನೇನ್ ಫೆಸಿಲಿಟೀಸ್ ಇದೆ ಸರ್ ಈ ಕಡೆ? ಸರ್, ಇಲ್ಲಿ ನಿಯರ್ ಬೈ ಫೆಸಿಲಿಟೀಸ್ ಅಂದ್ರೆ ನಿಮ್ಗೆ ಸ್ಕೂಲ್ಸ್ ಇದೆ, ಹಾಸ್ಪಿಟಲ್ಸ್ ಬರುತ್ತೆ. ಸ್ಕೂಲ್ಸ್ ಬಂದ್ಬಿಟ್ಟು ನಿಮ್ಗೆ ಋತ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಬರುತ್ತೆ ವಿತಿನ್ 1 ಕಿಲೋಮೀಟರ್ ಅಲ್ಲಿ. ಮತ್ತೆ ಐರಾ ಸ್ಕೂಲ್ ಬರುತ್ತೆ, ಎಮ್ಮಿಗೆಪುರ ಎಂಟ್ರೆನ್ಸ್ ಅಲ್ಲೇ ಬರುತ್ತೆ ಅದು. ಅಲ್ಲೇ ಅದರ ಪಕ್ಕದಲ್ಲೇ ನೈಸ್ ರೋಡಿಂದ ಆ ಕಡೆ ಚಿನ್ಮಯ ವಿದ್ಯಾಲಯ ಇದೆ. ಒಂದು ಬನಶಂಕರಿ 6ನೇ ಹಂತದಲ್ಲಿ ನಿಮಗೆ ರಾಷ್ಟ್ರೋತ್ಥಾನ ವಿದ್ಯಾಲಯ ಇದೆ. ಅಲ್ಲಿ ನೋಡ್ಬೋದು, ಅದು ರಾಷ್ಟ್ರೋತ್ಥಾನ ವಿದ್ಯಾಲಯ ವಿಸಿಬಲ್ ಅಲ್ಲೇ ಇದೆ, ನಮಗೆ ತುಂಬಾ ನಿಯರ್ ಸಮೀಪದಲ್ಲೇ ಇರೋದು. ಹಾಸ್ಪಿಟಲ್ ಬಂದ್ಬಿಟ್ಟು ನಿಮಗೆ BGS ಗ್ಲೋಬಲ್ ಹಾಸ್ಪಿಟಲ್ ಇದೆ, ವಿಜಯಶ್ರೀ ನರ್ಸಿಂಗ್ ಹೋಮ್ ಇದೆ. ಅದೆಲ್ಲ ಒಂದು 3 ಕಿಲೋಮೀಟರ್ಸ್ ಹತ್ರದಲ್ಲೇ ಇದೆ, 3 ಕಿಲೋಮೀಟರ್ ಒಳಗಡೆನೆ ಇದೆ. ಮತ್ತೆ ಆಮೇಲೆ ನಿಮಗೆ 200 to 500 ಮೀಟರ್ಸ್ ಅಲ್ಲಿ ನಿಮಗೆಲ್ಲ ಶಾಪಿಂಗ್ ಏರಿಯಾಸ್ ಇದೆ. ಏನ್ ಅಂಗಡಿಗಳಿಗೆಲ್ಲ ಏನು ಕೊರತೆ ಎಲ್ಲ ಏನಿಲ್ಲ. ನೋಡಿ ವೀಕ್ಷಕ, ಈ ಲೇಔಟ್ ದಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸರ್, ನಿಮ್ದು ಆಫೀಸ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಸರ್, ನಮ್ದು ಆಫೀಸ್ ಬಂದ್ಬಿಟ್ಟು ವಿಜಯನಗರದಲ್ಲಿ ಬರುತ್ತೆ. ಆದಿತ್ಯ ಟೌನ್ಶಿಪ್ ಪ್ರಮೋಟರ್ಸ್ ಅಂತ ವಿಜಯನಗರದಲ್ಲಿ 8ನೇ ಮೈನ್ ಅಲ್ಲಿ ಬರುತ್ತೆ ಇದು. ಓಕೆ, ಇವ್ರದ್ದು ಆಫೀಸ್ ಅಡ್ರೆಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಯಾರು ಲೇಔಟ್ ಬರೋದಕ್ಕಾಗಲಿಲ್ಲ, ಇನ್ ಕೇಸ್ ಆ ಕಡೆ ಸರೌಂಡಿಂಗ್ ಅಲ್ಲಿ ಯಾರಾದ್ರೂ ಇದ್ರೆ ಬೇಕಾದ್ರೆ ಆಫೀಸ್ಗೆ ನೀವು ಭೇಟಿ ಮಾಡಬಹುದು. ಇಲ್ಲ ಈ ಕಡೆ ಸರೌಂಡಿಂಗ್ ಅಲ್ಲಿ ಇದ್ರೆ ಒಂದ್ಸಲಿ ನೀವು ಲೇಔಟ್ಗೆ ಭೇಟಿ ಮಾಡಬಹುದು. ಕೆಂಗೇರಿ ಕಡೆಯಿಂದ ನೀವು ಬಂದ್ರೆ ನೀವು ಒಂದ್ ಕಡೆಯಿಂದ ಬೋರ್ಡ್ ನೋಡ್ಕೊಂಡ್ ಬಂದ್ರೆ ಸೀದಾ ಈ ಲೇಔಟ್ಗೆ ಬರ್ತೀರಾ. DC ಕನ್ವರ್ಟೆಡ್ BBMP ಖಾತಾ ಬರುತ್ತೆ. BBMP ಲಿಮಿಟ್ ಸೈಟ್ಸ್ ಇದೆಲ್ಲ ನಿಮ್ಗೆ ವಾರ್ಡ್ ನಂಬರ್ 198 ಅಲ್ಲಿ ಬರುತ್ತೆ. ಟೋಟಲ್ ಬಂದ್ಬಿಟ್ಟು ಇದು ಫೇಸ್ 1 ಅಲ್ಲಿ ಮಾಡ್ತಾ ಇದೀವಿ. 15 ಎಕರೆ ಟೋಟಲ್ ಲ್ಯಾಂಡ್ ಬರೋದು. ಇದು ಫೇಸ್ 2 ಫೇಸ್ 3 ಈ ತರ ಎಕ್ಸ್ಟೆನ್ಷನ್. ಟೋಟಲ್ 18 ಎಕರೆ ಇದೆಯಾ? 15 ಎಕರೆ ಟೋಟಲ್ ಇರೋದು. ಅದರಲ್ಲಿ ಎಕ್ಸ್ಟೆನ್ಷನ್ ಮಾಡ್ತಾ ಇದೀವಿ. ಈಗ ಫಸ್ಟ್ ಫೇಸ್ ಬಂದ್ಬಿಟ್ಟು 4 ಎಕರೆ ಮಾಡಿದೀವಿ. ಇದರಲ್ಲಿ 116 ಸೈಟ್ ಮಾಡಿದ್ವಿ. ಇದರಲ್ಲಿ ಸುಮಾರು ಒಂದು 60% ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ. ಸೇಲ್ ಆಗಿರೋ ಸೈಟ್ 60% ಸೇಲ್ ಆಗಿದೆ. 60% ಸೇಲ್ ಆಗಿದೆ. ಸರ್, ಇದು ಸ್ಟಾರ್ಟ್ಅಪ್ ಮಾಡಿ ಎಷ್ಟು ತಿಂಗಳಾಗಿದೆ? ಒಂದು 7 ತಿಂಗಳಾಗಿದೆ. 7 ತಿಂಗಳಿಗೆ 60% ಸೇಲ್ ಆಗ್ಬಿಟ್ಟಿದೆ ಆಲ್ರೆಡಿ. ಇನ್ನು ಉಳಿದಿರೋದು 40% ಅಷ್ಟೇ. ಲಿಮಿಟೆಡ್ ಪ್ಲಾಟ್ ಇದೆ. ನೀವು ಅಲ್ಲಿ ನೋಡ್ತಿರ್ಬೋದು, ನೀವು ಅಲ್ಲಿ ವಿಸಿಟ್ ಗೆ ಅಂತ ಬರ್ತಾನೆ ಇದ್ದಾರೆ ಕಸ್ಟಮರ್. ಸೊ ಉಳಿದಿರೋದೇ 40%. ನೀವು ಒಂದ್ಸಲಿ ಬಂದು ಒಂದ್ಸಲಿ ವಿಸಿಟ್ ಮಾಡಿ ಎಲ್ಲ ಪೇಪರ್ ಎಲ್ಲ ಲೀಗಲ್ ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನೀವು ಪರ್ಚೇಸ್ ಮಾಡಿ. ನಿಮ್ಗೆ ಏನೇ ಡೌಟ್ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಏನೇ ಪ್ರತಿಯೊಂದು ಗೈಡ್ ಮಾಡ್ತಾರೆ. ಸರ್, ಇದು ಸೈಟ್ ಎಲ್ಲ ನಿಮ್ಗೆ ಯಾವ ಮೆಜರ್ಮೆಂಟ್ ಇಂದ ಸ್ಟಾರ್ಟ್ ಆಗುತ್ತೆ? ಸರ್, ಇಲ್ಲಿ ಬಂದ್ಬಿಟ್ಟು 30-40 ಇದೆ, 30-50 ಇದೆ. 20-30 ಬೇಕು ಅಂದ್ರೆ 20-30 ಇಲ್ಲ 20-40 ಮಾಡ್ಕೊಡ್ತೀವಿ. 1040 ಸಿಗುತ್ತೆ. ಓಕೆ, ಆ ತರ ಬೇಕಾದ್ರೆ ಮಾಡ್ಕೊಡ್ತೀವಿ. ಸೈಟ್ಸ್ ನಿಮ್ಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ಕನ್ಸ್ಟ್ರಕ್ಷನ್
ಕನ್ಸ್ಟ್ರಕ್ಷನ್ ಇದೆ, ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು. ಈಗ ಇಮಿಡಿಯೇಟ್ ನಾಳೆನೇ ಬರ್ತಾರೆ ಅಂತಂದ್ರೆ ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬೋದಾ? ಮಾಡ್ಕೋಬಹುದು. ಮನೆ ಬೇಕಾದ್ರೆ ಮನೆ ಕಟ್ಕೋಬೇಕು ಅಂದ್ರೆ ನಾವು ಅದಕ್ಕೂ ಹೆಲ್ಪ್ ಮಾಡ್ತೀವಿ, ನಾವೇ ಕನ್ಸ್ಟ್ರಕ್ಷನ್ ಮಾಡ್ತೀವಿ ನಮ್ದ್ರಲ್ಲಿ ಕನ್ಸ್ಟ್ರಕ್ಷನ್. ಈಗ ಲೋನ್ ಫೆಸಿಲಿಟಿ ಅಂತ ಬಂದ್ರೆ ಸರ್ ಎಲ್ಲಾ ಮೇಜರ್ ಬ್ಯಾಂಕ್ಸ್ ಅಲ್ಲಿ ಲೋನ್ ಸಿಗುತ್ತೆ ನಿಮಗೆ, ಆಲ್ಮೋಸ್ಟ್ ಅಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲೆಲ್ಲ ಸಿಗುತ್ತೆ. ಕಸ್ಟಮರ್ ಪ್ರೊಫೈಲ್ ಮೇಲೂ ಡಿಪೆಂಡ್ ಆಗುತ್ತಲ್ವಾ, ಅವ್ರ ಸಿಬಿಲ್ ಇರ್ಬೋದು, ಅವ್ರದ್ದು ಇನ್ಕಮ್ ಇರ್ಬೋದು, ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಆಗುತ್ತೆ. ಸರ್ ಇದು ರೋಡ್ ಎಲ್ಲ ಏನ್ ಮೆಜರ್ಮೆಂಟ್ ಇದೆ ಸರ್? ಸರ್ ಇದು ಬಂದ್ಬಿಟ್ಟು ನಿಮಗೆ ಮೇನ್ ಎಂಟ್ರೆನ್ಸ್ ರೋಡ್ ಇದು 35 ಫೀಟ್ ಬರುತ್ತೆ. 35 ಫೀಟ್ ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ನಿಮಗೆ 2.5 ಫೀಟ್ ಫುಟ್ಪಾತ್ ಮಾಡಿದೀವಿ. ಇಲ್ಲಿ ಪಾತ್ವೇನು ಇದೆ ಇಲ್ಲಿ. ಇದು ಅದು ಒಳಗಡೆ ರೋಡ್ ಅಲ್ಲ ಸರ್, ಅದೆಲ್ಲ ಏನ್ ಫೀಟ್? ಇಂಟರ್ನಲ್ ರೋಡ್ ಬಂದ್ಬಿಟ್ಟು ಅಂದ್ರೆ ಕ್ರಾಸ್ ರೋಡ್ ಬಂದ್ಬಿಟ್ಟು ನಿಮಗೆ 30 ಫೀಟ್ ರೋಡ್ ಮಾಡಿದೀವಿ. 30 ಫೀಟ್ ರೋಡ್ ಬರುತ್ತೆ. ಸರ್ ಇದು ಲೇಔಟ್ ಅಮ್ಯುನಿಟೀಸ್ ಬಗ್ಗೆ ಹೇಳೋದಾದ್ರೆ ಏನೇನಿದೆ ಸರ್? ಸರ್ ಇಲ್ಲಿ ಬಂದ್ಬಿಟ್ಟು ಬೇಸಿಕ್ ಅಮ್ಯುನಿಟೀಸ್ ಮಾಡಿದೀವಿ. ಎಲೆಕ್ಟ್ರಿಸಿಟಿ ಬಂದ್ಬಿಟ್ಟು ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡಿದೀವಿ, ವೈರ್ಸ್ ಎಲ್ಲ ಹಾಕಿದೆ, ಆಲ್ರೆಡಿ ಎಲೆಕ್ಟ್ರಿಸಿಟಿ ಇದೆ, ಆಲ್ರೆಡಿ ಎಲ್ಲ ಕನೆಕ್ಷನ್ ಎಲ್ಲ ಇದೆ. ಮತ್ತೆ ಆಮೇಲೆ ವಾಟರ್ ಬಂದ್ಬಿಟ್ಟು ಇಂಡಿವಿಜುವಲ್ ವಾಟರ್ ಲೈನ್ಸ್ ಹಾಕಿದೀವಿ ಈಚ್ ಪ್ಲಾಟಿಗೆ. ನೀವು ಇಂಡಿವಿಜುವಲ್ ಆಗಿ ಬೇಕಾದ್ರೆ ಬೋರು ಮಾಡ್ಕೋಬಹುದು. ಅದಾದ್ಮೇಲೆ ಕಾವೇರಿದು ವಾಟರ್ ಲೈನ್ ನಡೀತಾ ಇದೆ, ಆಲ್ರೆಡಿ ಕಾವೇರಿದು ಮಾಡ್ತಾ ಇದ್ದಾರೆ. ಡ್ರೈನೇಜ್ ಬಂದ್ಬಿಟ್ಟು ಸ್ಟಾರ್ಮ್ ವಾಟರ್ ಅಂದ್ರೆ ಮಳೆ ನೀರು ಹೋಗಕ್ಕೂ ಒಂದು ಸಪರೇಟ್ ಡ್ರೈನೇಜ್ ಇದೆ. ಮತ್ತೆ ಆಮೇಲೆ ಸ್ಯಾನಿಟರಿ ಯೂಸ್ ಮಾಡಕ್ಕೆ ಸೀವೇಜ್ ಲೈನ್ ಸಪರೇಟ್ ಇದೆ. ಅಂಡರ್ಗ್ರೌಂಡ್ ಸೀವೇಜ್ ಮಾಡಿದೀವಿ ಆಲ್ರೆಡಿ, ಅಂಡರ್ಗ್ರೌಂಡ್ ಡ್ರೈನೇಜ್ ಇದೆ. ಮತ್ತೆ ಆಮೇಲೆ ಈಚ್ ಪ್ಲಾಟಿಗೆ ನಿಮಗೆ ಪಾತ್ ಸ್ಟೋನ್ಸ್ ಎಲ್ಲ ಇದು ಮಾಡಿದೀವಿ ಇಲ್ಲಿ, ಎಲ್ಲಾ ಸ್ಟೋನ್ಸ್ಗೂ ಆಮೇಲೆ ಮಾರ್ಕಿಂಗ್ ಮಾಡಿದೀವಿ, ಡಿಮಾರ್ಕೇಶನ್ ಆಗಿದೆ ಎಲ್ಲ ಸುತ್ತಳತೆ ಕ್ಲೀನ್ ಆಗಿ 30-40 ಇದೆ, ಮತ್ತೆ 30-50 ಈ ತರ ಎಲ್ಲ ಬೈಫರ್ಕೇಶನ್ ಮಾಡಿದೀವಿ ಸೈಟ್ಸ್ ಎಲ್ಲ. ಕೆಲವೇ ದಿನಗಳಲ್ಲಿ ಮನೆ ಸ್ಟಾರ್ಟ್ ಆಗುತ್ತೆ ಇಲ್ಲೆಲ್ಲ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತೆ ರೆಡಿ ಟು ಕನ್ಸ್ಟ್ರಕ್ಷನ್ ಇರೋದ್ರಿಂದ 60% ಸೇಲ್ ಆಗಿದೆ ಅಂದ್ರೆ ಯಾರಾದ್ರೂ ಒಬ್ರು ಕನ್ಸ್ಟ್ರಕ್ಷನ್ ರೆಡಿ ಮಾಡ್ತಾರೆ. ಇಲ್ಲಿ ಏನಂದ್ರೆ ಎಲ್ಲ ತುಂಬಾ ಜನ ರೆಸಿಡೆನ್ಷಿಯಲ್ ಪರ್ಪಸ್ಗೆ ತುಂಬಾ ತಗೊಂಡ್ರೋರು ಇಲ್ಲಿ, ಒಬ್ಬೊಬ್ರು ಇನ್ವೆಸ್ಟ್ಮೆಂಟ್ ಮಾಡಕ್ಕೂ ತಗೊಂಡಿರ್ತಾರಲ್ಲ, ತಗೋಬಹುದು. ಯಾಕಂದ್ರೆ ಎಲ್ಲಿ ನಿಮಗೆ ಮನೆ ಕಟ್ತಾರಲ್ಲ ಹೈಕ್ ಆಗುತ್ತೆ ಪ್ರೈಸ್ ಎಲ್ಲ. ಹೌದೌದು, ಯಾವತ್ತಿದ್ರು ಅಪ್ರಿಸಿಯೇಷನ್ ಲ್ಯಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ. ನಿಮ್ ಚಿನ್ನ ಮೇಲೆ ಹಾಕಿದ್ರೆ ಅಪ್ಸ್ ಅಂಡ್ ಡೌನ್ ಆಗುತ್ತೆ, ಸೈಟ್ಸ್ ಮೇಲೆ ಹಾಕಿದ್ರೆ ಯಾವತ್ತಿದ್ರು ಅದು ರೈಸ್ ಆಗೇ ಆಗುತ್ತೆ ರೇಟ್ಸ್. ನಿಮ್ಗೆ ಇನ್ವೆಸ್ಟ್ಮೆಂಟ್ ರೆಂಟಲ್ ಪರ್ಪಸ್ಗೂ ಆಗುತ್ತೆ. ಇಲ್ಲಿ ವಿತಿನ್ 3 ಇಯರ್ಸ್ ಸ್ಪ್ಯಾನ್ ಆಫ್ ಟೈಮ್ ಅಲ್ಲೇ ನಿಮಗೆ ಇನ್ವೆಸ್ಟ್ಮೆಂಟ್ ಹಾಕಿರೋ ರಿಟರ್ನ್ಸ್ ಬಂದ್ಬಿಡುತ್ತೆ 3 ಇಯರ್ಸ್ ಅಲ್ಲೇ. ಇನ್ವೆಸ್ಟ್ ಮಾಡ್ತೀರಾ ಅದು ಅಮೌಂಟ್ ಬರುತ್ತೆ. ಯಾಕಂದ್ರೆ ಅವಾಗ ರೇಟ್ ಬೇರೆ ತರ ಆಗಿರುತ್ತಲ್ಲ, ನಿಮ್ಗೆ ಬ್ಯಾಂಕ್ ಅಲ್ಲಿ 5 ಇಯರ್ಸ್ ಇರುತ್ತೆ, 5 ಇಯರ್ಸ್ ಇಟ್ಟರೆ ನಿಮ್ಗೆ ಡಬಲ್ ಆಗುತ್ತೆ. ಲ್ಯಾಂಡ್ ಅಲ್ಲಿ ಆ ತರ ಅಲ್ಲ, ಪ್ಲಾಟ್ಸ್ ಅಲ್ಲಿ ವಿತಿನ್ 3 ಇಯರ್ಸ್ ಆಗ್ಬೋದಿಲ್ಲ, ವಿತಿನ್ 2 ಇಯರ್ಸ್ ಆಗ್ಬೋದು, ನಿಮಗೆ ಇನ್ಕ್ರೀಸ್ ಆಗುತ್ತೆ. ಒಂದು 2-3 ಮನೆ ಸ್ಟಾರ್ಟ್ ಆಯ್ತು ಅಂದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ನಿಮ್ಗೆ 500 to 600 ಜಂಪ್ ಆಗ್ಬಿಡುತ್ತೆ ರೇಟ್ಸ್. ರೀಸೇಲ್ ವ್ಯಾಲ್ಯೂನು ಚೆನ್ನಾಗಿರುತ್ತೆ, ಮನೆನೂ ಕಟ್ಕೋಬಹುದು, ನಿಮ್ಗೆಲ್ಲಾ ಏರಿಯಾಗೂ ಹತ್ರ ಆಗುತ್ತೆ. ಇಲ್ಲಿಂದ ಬಸ್ ಫೆಸಿಲಿಟೀಸ್ ಇದೆ, ಮೆಟ್ರೋ ಫೆಸಿಲಿಟೀಸ್ ಇದೆ. ಮೆಟ್ರೋ ಬಂದ್ಬಿಟ್ಟು ನಿಮ್ಗೆ 2 ತರ ಮೆಟ್ರೋ ಬರುತ್ತೆ, ಎರಡು ವೇ ಬರುತ್ತೆ. ಒಂದು ಕನಕ್ಪುರ ರೋಡ್ ಇಂದನೂ ಬರ್ಬೋದು, ಸಿಲ್ಕ್ ಇನ್ಸ್ಟಿಟ್ಯೂಟ್ ಹತ್ರ ಆಗುತ್ತೆ, 3.5 ಕಿಲೋಮೀಟರ್ ಆಗುತ್ತೆ ಅದು. ಕೆಂಗೇರಿ ಮೆಟ್ರೋ ಬಂದ್ಬಿಟ್ಟು 3 ಕಿಲೋಮೀಟರ್ ಆಗುತ್ತೆ ನಿಮಗೆ ಇಲ್ಲಿಂದ. 3 ಕಿಲೋಮೀಟರ್ಸ್, ಇದು 3 ಕಿಲೋಮೀಟರ್, 3.5 ಕಿಲೋಮೀಟರ್ ಆಗುತ್ತೆ. ಸಿಲ್ಕ್ 3.5 ಆಗುತ್ತೆ, ಇದೊಂದು 3 ಕಿಲೋಮೀಟರ್ 3 ಆಗುತ್ತೆ. ಯಾಕಂದ್ರೆ ಕನಕ್ಪುರ ರೋಡ್ ಮೈಸೂರು ರೋಡ್ ಮಧ್ಯದಲ್ಲಿ ಇದೀವಿ ನಾವು. ನಿಮ್ಗೆ IT ಪೀಪಲ್ ಸಿಗ್ಬೇಕಂದ್ರೆ ಗ್ಲೋಬಲ್ ಟೆಕ್ ಪಾರ್ಕ್ ಇದೆ ನಿಯರ್ ಬೈ. ಗ್ಲೋಬಲ್ ಟೆಕ್ ಪಾರ್ಕ್ಗೂ ಕೆಲಸ ಮಾಡೋರು ಗ್ಲೋಬಲ್ ಟೆಕ್ ಪಾರ್ಕ್ ಹೋಗ್ಬೋದು. ಮತ್ತೆ ಪಕ್ಕದಲ್ಲೇ ನೈಸ್ ರೋಡ್ ಇರೋದ್ರಿಂದ ಅಪ್ ಟು ಎಲೆಕ್ಟ್ರಾನಿಕ್ ಸಿಟಿವರೆಗೂ ಹೋಗ್ಬೋದು, ಓಡಾಡ್ಬೋದು. ಮತ್ತೆ ಪೀಸ್ಫುಲ್ ನೇಚರ್ ಇರೋದು, ನೀವು ಆರಾಮ ಮನೆ ಕಟ್ಕೊಂಡು. ಆಮೇಲೆ 100% ಪೊಲ್ಯೂಷನ್ ಫ್ರೀ ಏರಿಯಾ ಇದು. ಹೌದೌದು, ನಿಮ್ಗೆ ಯಾವುದು ಡೆನ್ಸಿಟಿ ಆಮೇಲೆ ಇಂಡಸ್ಟ್ರಿಯಲ್ ಝೋನ್ಸ್ ಆ ಥರ ಯಾವುದೂ ಇಲ್ಲ ಇಲ್ಲಿ. ಇಮಿಡಿಯೇಟ್ ಮನೆ ಕಟ್ಕೋಬಹುದು, ರೆಸಿಡೆನ್ಷಿಯಲ್ ಏರಿಯಾಗೆ ತುಂಬಾ ಒಳ್ಳೆ ಜಾಗ. ಅಪ್ಕಮಿಂಗ್ ಪ್ರಾಜೆಕ್ಟ್ ಅಂತಂದ್ರೆ ಎಲ್ಲೆಲ್ಲಿ ಮಾಡಿದ್ದೀರಾ ಸರ್? ಸರ್ ಈಗ ಅಪ್ಕಮಿಂಗ್ ಬಂದ್ಬಿಟ್ಟು ನೆಕ್ಸ್ಟ್ ನಮ್ದು ಮೈಸೂರಲ್ಲಿ ಒಂದು ಸ್ಟಾರ್ಟ್ ಮಾಡ್ತಾ ಇದೀವಿ. ಮತ್ತೆ ನೆಲಮಂಗಲದಲ್ಲಿ ಇನ್ನೊಂದು ಪ್ರಾಜೆಕ್ಟ್ ಬರ್ತಾ ಇದೆ, BMRDA. ಆನೇಕಲಲ್ಲಿ ಶುರು ಮಾಡ್ತಾ ಇದೀವಿ. ಏರ್ಪೋರ್ಟ್ ರೋಡ್ ಅಂದ್ರೆ ಬಿಫೋರ್ ಏರ್ಪೋರ್ಟ್ ನಾರ್ತ್ ಬ್ಯಾಂಗ್ಳೂರಲ್ಲಿ ಅಲ್ಲೂ ಶುರು ಶುರು ಮಾಡ್ತಾ ಇದೀವಿ. ನಮ್ದು 1 ಮಂತ್ ಒಳಗಡೆ ಎಲ್ಲ ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಿರ್ಬೋದು, ಇವಾಗ ಈ ಲೇಔಟ್ ಏನು ತೋರಿಸ್ತಾ ಇದೀವಿ, ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳನ್ನ ನಾನು ಇದೇ ಥರ ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತು ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಬಂದ್ಬಿಟ್ಟು ನಮ್ದು ಇವಾಗ ನಡೀತಾ ಇರೋದು ನೆಲಮಂಗಲದಲ್ಲಿ 3 ಪ್ರಾಜೆಕ್ಟ್ಸ್ ಇದೆ. ಎಲ್ಲ ಥರದ ರೇಟ್ಸ್ ಇದೆ, ಅಫೋರ್ಡಬಲ್ ಪ್ರೈಸಸ್ ನಮ್ಮದು ಎಲ್ಲ ನಾವು ಕೋಟ್ ಮಾಡೋದು. ಮತ್ತು ಎಲ್ಲ ಕಾಂಪಿಟೇಟಿವ್ ಪ್ರೈಸಸ್ ನಮ್ಮದೆಲ್ಲ. ಮತ್ತು ನೆಲಮಂಗಲದಲ್ಲಿದೆ, ಬೇಗೂರು ಉಳಿಮಾವು ಬೇಗೂರು ಹತ್ರ ಇದೆ ಪ್ರಾಜೆಕ್ಟ್ಸ್, ಅದು BBMP ಲಿಮಿಟಲ್ಲೇ ಇರೋದು. ಮತ್ತು ಆಮೇಲೆ ಇಲ್ಲಿ ಎಮ್ಮಿಗೆಪುರ, ಕನಕ್ಪುರ ಹತ್ರ ಫಾರ್ಮ್ ಲ್ಯಾಂಡ್ ಇದೆ, ಕನಕ್ಪುರ ರಾಮನಗರದಿಂದ ಹೌದು ಫಾರ್ಮ್ ಲ್ಯಾಂಡ್ ಇದೆ, ಅದು 50 ಎಕರೆಲ್ಲಿ ಮಾಡಿದ್ದೀವಿ ಫಾರ್ಮ್ ಲ್ಯಾಂಡ್ಸ್ ಎಲ್ಲ. ಆ ಥರ ಪ್ರಾಜೆಕ್ಟ್ಸ್ ಎಲ್ಲ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಇದೆ ನಮ್ಮದು. ಮತ್ತು ಹಳೆ ಸಂಸ್ಥೆ ಇರೋದ್ರಿಂದ ಒಳ್ಳೆ ಕಸ್ಟಮರ್ಸಿಗೆ ಒಳ್ಳೆ ಪ್ರಾಡಕ್ಟ್ಸ್ ಕೊಡಬೇಕು ಅಂತ ನಮ್ಮದು ಮೇಯ್ನ್ ಮೋಟೋ ಇರೋದು. ಇವಾಗ ನೋಡಿದ್ರಲ್ಲ ವೀಕ್ಷಕರೇ, ಇದು ಬಂದ್ಬಿಟ್ಟು ಯಾವುದೇ ಬ್ರೋಕರೇಜ್ ಅಂತದ್ದು ಏನೂ ಇರೋದಿಲ್ಲ. ಡೈರೆಕ್ಟ್ ಸ್ಕ್ರೀನ್ನಲ್ಲಿ ಬರ್ತಿರೋ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಇವರ ಸಂಸ್ಥೆ, ಇವ್ರ ಕಂಪ್ನಿ ಅನ್ನೋದೇನಿದೆ ಅವ್ರು ನಿಮಗೆ ಫುಲ್ಲು ಗೈಡ್ ಮಾಡ್ತಾರೆ. ಅಕ್ಕಪಕ್ಕ ನೋಡೋದಾದರೆ ಯಾವ ಥರ ಪ್ರೈಸ್ ಸಿಗ್ತಾ ಇದೆ ಸರ್ ಸೈಟ್ಗಳು? ಸರ್ ಇಲ್ಲಿ ಸರೌಂಡಿಂಗ್ ಲೇಔಟ್ಸ್ ಅಂದರೆ BBMP ಲಿಮಿಟ್ಸಲ್ಲಿ ನಿಮಗೆ 5,000ವರೆಗೂ ನಡೀತಾ ಇದೆ. 5,000ವರೆಗೂ ಇದೆ. ಇಲ್ಲಿ ನಮ್ಮ ಕೆಳಗಡೆನೆ 4,500 5,000 ಮಾಡ್ತಾ ಇದ್ದಾರೆ.
ಆಮೇಲೆ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಆ ನೈಸ್ ರೋಡಿಂದ ಆ ಸೈಡ್ ಹೋದ್ರೆ 8,000 to 9,000 10,000 ಈ ತರ ಇದೆ ರೇಟ್ಸ್. ಓಕೆ. ಅದು ಬನಶಂಕರಿ 6 ಸ್ಟೇಜ್ ಏರಿಯಾ ಅದು. ಅದೇ ಮ್ಯಾನ್ಯುವಲ್ ಖಾತಾನು ಸ್ವಲ್ಪ ರೇಟ್ ಇಲ್ಲಿ ರೆವಿನ್ಯೂ ಬಂದ್ಬಿಟ್ಟು 3.5 ವರೆಗೂ ನಡೀತಾ ಇದೆ. ರೆವಿನ್ಯೂನೇ ಪಂಚಾಯತಿ ಖಾತಾ. ಹೌದು. ಲಾಸ್ಟ್ ಪ್ರೈಸ್ ಬಗ್ಗೆ ಬಂದ್ಬಿಡೋಣ ಸರ್. ಈಗ ಪ್ರೈಸ್ ಏನು ಕೋಟ್ ಮಾಡ್ತಾ ಇದ್ದೀರಾ? ಸೊ ನಮ್ದು ಪ್ರೈಸ್ ಬಂದ್ಬಿಟ್ಟು 3,850 per square feet ಇದೆ. 3,850 per square feet. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇದೆ. ಇದೇನು ನೀವು ಪ್ರೈಸ್ ಹೇಳ್ತಿದಾರೆ ಇದು ಫಿಕ್ಸ್ಡ್ ಪ್ರೈಸ್ ಅಂತೂ ಆಗಿರಲ್ಲ, ನೆಗೋಷಿಯಬಲ್ ಕೂಡ ಇದೆ. ಸೊ ನೀವು ಯಾರೇ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಒಂದ್ಸಲಿ ಬಂದು ಲೇಔಟ್ನ ವಿಸಿಟ್ ಮಾಡಿ. ಸೊ ಏನೇ ಡೌಟ್ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿ ಆಫೀಸಿಗೆ ಬೇಕಾದ್ರೆ ನೀವು ವಿಸಿಟ್ ಮಾಡ್ಬೋದು. ಸರ್ ಇನ್ನೊಂದು ಕೇಳೋದಾದ್ರೆ ಈ ಬುಕ್ಕಿಂಗ್ ಅಂತ ಬಂದರೆ ಹೆಂಗೆ ಸರ್ ನಿಮಗೆ? ನಮ್ಮದು ಬುಕ್ಕಿಂಗ್ ಪ್ರೊಸೀಜರ್ ತುಂಬ ಕಾಂಪ್ಲಿಕೇಶನ್ ಏನಿಲ್ಲ, ಸಿಂಪಲ್ ಆಗಿದೆ. ಒಂದು 10,000 ಅಡ್ವಾನ್ಸ್ ಮಾಡಿದ್ರೆ ಪ್ಲಾಟ್ ಬ್ಲಾಕ್ ಮಾಡ್ತೀವಿ. 10,000 ಇರುತ್ತೆ. 1 week ಟೈಮ್ ಇರುತ್ತೆ. ಅದು ಆ ವೀಕ್ ಅಲ್ಲಿ ನೀವು ಅಗ್ರಿಮೆಂಟ್ ಮಾಡ್ಕೋಬಹುದು, ಇಲ್ಲ ರಿಜಿಸ್ಟ್ರೇಷನ್ ಹೋಗಬಹುದು. ಮಾಡ್ಕೋಬಹುದು. 10,000 ನಿಮಗೆ ಅಡ್ವಾನ್ಸ್ ಬರಬೇಕಾಗುತ್ತೆ. ಡೈರೆಕ್ಟ್ ಅಗ್ರಿಮೆಂಟ್ ಇಲ್ಲ ರಿಜಿಸ್ಟ್ರೇಷನ್ ಹೋಗಬಹುದು ಇಮಿಡಿಯೇಟ್ ಆಗಿ. ಈ ಲೇಔಟ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಈ ಲೇಔಟ್ ಬಗ್ಗೆ ಫುಲ್ಲು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಲೇ ಅನ್ಕೊತೀನಿ. ಏನೇ ಡೌಟ್ ಇತ್ತು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಲೀಗಲ್ನ ಒಂದ್ಸಲಿ ಚೆಕ್ ಮಾಡಿಸಿ. ಪ್ರಾಪರ್ಟಿ ಮಾತ್ರ ಜೆನ್ಯೂನ್ ಆಗಿದೆ. ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಪ್ರಾಪರ್ಟಿಗೆ ಸಂಬಂಧಪಟ್ಟಿರೋ ವೀಡಿಯೋಗಳನ್ನೇ ನಾನು ಹಾಕ್ತಾ ಇರ್ತೀನಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.